ಈ ಪಾರಿವಾಳ ಅಂತೂ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಶೋ 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 ಈ ಪಾರಿವಾಳ ಅಂತೂ ನಂಗೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ನನಗೆ ಪಾರಿವಾಳ ತುಂಬ ಇಷ್ಟ ಇತ್ತು. ಈಗ ಪಾರಿವಾಳ ನೋಡಿದ್ರೆ ನಮ್ಗೆ ಸಿಟ್ಟೇ ಬರುತ್ತೆ. ಯಾಕೆ ಗೊತ್ತಾ, ಆ ಕಟ್ಟೆ ಮೇಲೆಲ್ಲ ನಿಮ್ಮ ಬಟ್ಟೆ ಸ್ಟ್ಯಾಂಡ್ ಮೇಲೆಲ್ಲ ಮಾಡಿಟ್ಟು ಹೋಗುತ್ತೆ. ಅದಕ್ಕೆ ನಂಗೆ ಬೇಜಾರು. ನಾಳೆ ಹೇಳಿದ್ನಲ್ಲ ನಾನು ಏನದು ನಾಳೆ ಆ್ಯನ್ಯುವಲ್ ಡೇ ಇದೆ ಅಂತ ಹೇಳಿ ಸ್ಪೋರ್ಟ್ಸ್ ಇತ್ತು ಒಳಗೆ. ಫಸ್ಟು ಒಂದು ನೀರು ಬೇಕಲ್ಲಿ, ಆವಾಗ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನಚರಿ ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಡೈಲಿ ವ್ಲಾಗ್ಸ್. ಇವತ್ತು ಅಪ್ಪ ನನ್ನ ಮಗಳಿಗೆ ರೆಡಿ ಮಾಡಿ ಸ್ಕೂಲ್ಗೆ ಕಳ್ಸೋತ್ತಿಗೆ ನಮಗೆ ಸಾಕಾಗಿ ಹೋಗತ್ತಪ್ಪ ದೇವರೇ. ಇವಾಗ ಹಿಡ್ದಿದ್ದ ತಲೆನೋವು ಇನ್ನು ಸಂಜೆ ತನಕ ಇರತ್ತೆ ತಲೆನೋವು ನನಗೆ. ಅಷ್ಟು ನನ್ನ ಮಗಳು ಪಿರಿ 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 ದೇವರೇ ಸಾಕಾಗಿ ಹೋಗುತ್ತೆ. ನೆನ್ಸ್ಕೊಂಡ್ಬಿಟ್ರೆ ನನಗೆ ತಲೆ ಕೆಟ್ಟು ಹೋಗುತ್ತೆ. ಆ ಥರ ಕಿರಿ 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 ಕಿರಿ. ಅವಳಿಗೆ ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸಾಯಿತು, ಟಿಫಿನ್ ಮಾಡಾಯಿತು. ನನ್ನ ಫೇವ್ರೇಟ್ ಇವತ್ತು ಮಡಿಕೆ ಉಸ್ಲಿ. ಹಾಗೇ ನಮ್ಮ ಪಪ್ಪನಿಗೂ ತುಂಬ ಫೇವ್ರೇಟ್ ಮಂಡಕ್ಕಿ ಉಸ್ಲಿ ಅಂದರೆ. ನಮ್ಮ ಪಪ್ಪನಿಗೆ ತುಂಬ ಇಷ್ಟ. ನಾನು ಮಂಡಕ್ಕಿ ಉಸ್ಲಿ ಮಾಡಿದಾಗಲೆಲ್ಲ ನನ್ನ ಪಪ್ಪನ ನೆನೆಸ್ಕೊತಾ ಇರ್ತೀನಿ. ಅವ್ರಿಗೆ ತುಂಬ ಇಷ್ಟ ಮಂಡಕ್ಕಿ ಉಸ್ಲಿ. ಸಾಂಗ್ ನೋಡ್ತಾ ಟಿಫಿನ್ ಮಾಡ್ತಾಯಿದ್ರೆ ಅದ್ರ ಜೊತೆಲೊಂದು ಟೀ ಇದ್ದರೆ ಏನು ಚೆಂದ ಅಂದರೆ ಅದ್ರ ಸುಖನೇ ಬೇರೆ. ನೋಡಿ ಮಂಡಕ್ಕಿ ಉಸ್ಲಿ ಇಷ್ಟು ಬೇಕು ಫ್ರೆಂಡ್ಸ್ ನನಗೆ. ಮಂಡಕ್ಕಿ ಉಸ್ಲಿ ಇನ್ನೂ ಒಂದಿಷ್ಟಿದೆ. ಮಂಡಕ್ಕಿ ಉಸ್ಲಿ ನನ್ನ ಮಗಳಿಗೆ ಅನ್ನ ಸಾರು ಅಂದ್ರೇ ಆಗಲ್ಲ ಫ್ರೆಂಡ್ಸ್. ಏನು ಮಾಡೋದು, ಅದಕ್ಕೋಸ್ಕರ ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀನೋ ಮಧ್ಯಾಹ್ನ ಅದೇ ಇಟ್ಟಿರ್ತೀನಿ. ತಿಂಡಿ ತಿನ್ಕೊತಾಳೆ ಬಂದು ಅಂತ ಹೇಳ್ಬಿಟ್ಟು. ರೈಸ್ ಸಾಂಬಾರು ಅಂದರೆ ಅವಳಿಗೆ ಆಗೋದೇ ಇಲ್ಲ. ಏನು ಮಾಡೋಣ. ನಿಮ್ಮ ಮಕ್ಕಳು ಹಾಗೇನಾ? ಇಲ್ಲಪ್ಪ, ಎಲ್ಲ ಮಕ್ಳು ಹಂಗಲ್ಲ. ನನ್ನ ಮಗಳು ಒಂಥರ ವಿಚಿತ್ರದಳು. ಏಯಪ್ಪ ನಾನು ಬ್ಯಾಟಿಂಗ್ ಮಾಡಬೇಕು. ಒಂದೊಂದು ತಟ್ಟೆಲ್ಲಿ ನೋಡಿ ಹೆದರಬೇಡಿ, ನನ್ನ ತಟ್ಟೆಲಿ ಇಷ್ಟ ಐತೆ ಅಂತೇಳ್ಬಿಟ್ಟು. ಆದರೆ ನನಗೆ ಇಷ್ಟು ಕೂಡ ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಹಾಕಬೇಕು. ಹೊಟ್ಟೆಗೆಲ್ಲ ಕಮ್ಮಿ ಮಾಡ್ಕೊಳಲ್ಲ, ಸರಿ ತಿಂತೀನಿ ನಾನು. ಏನಾರ ಹೆಲ್ತ್ ಇಶ್ಯೂ ಇರಲಿ, ಒಟ್ನಲ್ಲಿ ತಿಂದು ಸಾಯ್ಬೇಕು ಅಷ್ಟೇ ನಾನು. ಅಷ್ಟೇ. ಎಲ್ಲ ಆಯಿತು. ಹಾಂ, ಮತ್ತು ನಿಮ್ಮದೆಲ್ಲ ಟಿಫಿನ್ ಆಯಿತಾ? ಇವಾಗ 9 o'clock. ಇವತ್ತು ನೈಟ್ ತನಕ ಏನೇನಾಗುತ್ತೆ ಎಲ್ಲ ನಾನು ತೋರಿಸ್ತೀನಿ. ಹಾಗೆ ನಾಳೆ ನನ್ನ ಮಗಳದ್ದು ಆ್ಯನ್ಯುವಲ್ ಡೇ, ಅದ್ರದ್ದೇನು ಪ್ರಿಪ್ರೇಷನ್ ಆಗಿಲ್ಲ. ಹಾಗೆ ನಾಡಿದ್ದು ನಾಳೆ ಆ್ಯನ್ಯುವಲ್ ಡೇ. ಅಲ್ಲೇ ಅವ್ರಿಗೆ ನಾಳೆಯಿಂದ ಲೀವ್. ಅವ್ಳಿಗೆ ನಾಳೆಯಿಂದ ಒಂದು 10 days ಲೀವ್, ಕ್ರಿಸ್ಮಸ್ ಲೀವ್. ಇನ್ನು ನಾಡಿದ್ದು ಊರಿಗೆ ಹೊರಟೆ ನಾನು. ಅಯ್ಯಪ್ಪ, ಹೋದ್ಸತಿ ಊರಿಗೆ ನೆಚ್ಕೊಂಡ್ರೆ ಹೆದರಿಕೆ ಆಗತ್ತೆ ದೇವ್ರೆ. ಸೀಟ್ ಸಿಕ್ಕಿಲ್ಲ, ಏನಿಲ್ಲ, ನಿಂತ್ಕೊಂಡು ಬಂದಿದ್ದೀನಿ. ಕೈಯೆಲ್ಲ ಬಿದ್ದೋಗಿತ್ತಂತ ಹೇಳಿದ್ನಲ್ಲ. ಈ ಸತಿ ಅಂತೂ ನಾನೇನು ಮಾಡಿದೆ, ಬಸ್ ಬುಕ್ ಮಾಡ್ಕೊಂಡಪ್ಪ ದೇವ್ರೆ. ಸ್ಲೀಪರ್ ಬುಕ್ ಮಾಡ್ಕೊಂಡು ಆರಾಮಾಗಿ ಪಾಚಿ ಮಾಡ್ಕೊಂಡು ಹೋಗೋದು. ಯಾರಿಗೆ ಬೇಕು ಆರೋದನ್ನೇ. ಅಯ್ಯಪ್ಪ ದೇವ್ರೆ, ಹೋದ್ಸತಿ ಬಂದಿದ್ದು ನೆನೆಸ್ಕೊಂಡ್ರೆ ನನಗೆ ಊರಿಗೆ ಹೋಗೋದೇ ಬೇಡ ಆಗ್ಬಿಟ್ಟೈತೆ. ಯಾಕಂದರೆ ಈ ರಜದಲ್ಲೆಲ್ಲ ಊರಿಗೆ ಹೋಗೋದು, ಅಯ್ಯಪ್ಪ ಏನು ತ್ರಾಸು ದೇವ್ರೇ. ಮೈಯೆಲ್ಲ ನಡ್ಗೋಗೈತೆ ನನಗೆ ಈ ಸತಿ ನೆನೆಸ್ಕೊಂಡ್ಬಿಟ್ರೆ. ಯಾಕಂದರೆ 7 hours ನಾನು ನಿಂತ್ಕೊಂಡು ಬಂದಿದ್ದೀನಿ ಟ್ರೈನಲ್ಲಿ, ಗೊತ್ತಾ? ಈ ಕೈಲಿ ಹಿಂಗೆ. ಅಯ್ಯೋ, ನನ್ನ ಬಾಧೆ ಕೇಳಬಾರ್ದು ದೇವ್ರೆ. ಬಂದು 1 ವಾರ ರೆಸ್ಟ್ ತೊಗೊಂಡೆ. ಆ 1 ವಾರನೂ ನನಗೆ ಸಾಕಾಗಿಲ್ಲಪ್ಪ ದೇವ್ರೆ. ಮಿಕ್ಕ ಇಲ್ಲ ನೋವು, ಏನು ಸಾಯನ, ನನಗೊಂದು ತಲೆ ಕೆಟ್ಟೋಯ್ತು. ಅದಕ್ಕೆ ಈ ಸತಿ ಸ್ಲೀಪರ್ ಬುಕ್ ಮಾಡ್ಕೊಂಡು ಆರಾಮಾಗಿ ಪಾಚಿ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ನಾವು ಫಸ್ಟಿಂದನೂ ಸ್ಲೀಪರಲ್ಲಿ ಹೋಗ್ತಿದ್ದಿದ್ದು. ಆದರೆ ಒಂದು ಸತಿ ಏನಾಯಿತು, ಸ್ಲೀಪರಲ್ಲಿ ನಮ್ಮ ಊರಿಂದ ಬರೋ ಟೈಮಲ್ಲಿ ನಾವು ಬಸ್ ಹತ್ಕೊಂಡಿದ್ದೀನಿ. ಫಸ್ಟ್ ಸೀಟೇ ನಮ್ಮದು. ಅಲ್ಲಿ ನನ್ನ ಮಗಳಿಗೆ ಒಳಗಡೆ ಕೂರಿಸಿದ್ದೀನಿ. ಲಗೇಜಲ್ಲಿ ಇಟ್ಟು ನಮ್ಮಮ್ಮ ಈ ಕಡೆ ಸೈಡಲ್ಲಿ ವಿಂಡೋ ಹತ್ರ ನಮ್ಮಮ್ಮ ಕೆಳಗಡೆ ಇದ್ದಾರೆ ಅಲ್ಲಿ. ಆಗ ನಮ್ಮಮ್ಮನಿಗೆ ಬಾಯ್ ಮಾಡ್ಬೇಕಂತ ಹೇಳ್ಬಿಟ್ಟು ಲಗೇಜ್ ಇಟ್ಟು ನಾನು ಬಾಯ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಒಳಗಡೆ ಕಳಿಸಿದ್ನಲ್ಲ, ಅಲ್ಲಿಂದ ಹಿಂಗೆ ಹೊರಗೆ ಬಂದು ಅಜ್ಜಿ ಬಾಯ್ ಅಂತ ಹೇಳ್ತಿದ್ದಾಳೆ. ಪಲ್ಲು ಹಿಂಗೆ ನಿಂತುಬಿಟ್ಟಿದೆ ಹಿಂಗೆ.
ನಮಗೆ ಪಲ್ಲಿ ಅಂದರೆ ಹೆದರಿಕೆ ದೇವ್ರೆ. ಆ ಪಲ್ಲಿ ದೇವರೇ, ನಾನು ನಿಜ ಮನೇಲೆಲ್ಲರ ಪಲ್ಲಿ ಇದ್ರೆ ನಮ್ಮ ಪಪ್ಪ ಮನೆ ಓಡಿಸ್ಬೇಕು. ನನ್ನ ಮಗಳು ತಲೆ ಮೇಲೆ ಪಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಹೇಗೆ ಅಂದರೆ ಹಿಂಗೆ ಕೈ ಇಟ್ಕೊಂಡು ಹಿಂಗೆ ತಟಾರಿಸ್ಬಿಟ್ಟಿದ್ದೀನಿ. ನಾನು ತಟಾರಿಸಿದ ಸ್ಪರ್ಶ ಕೂಡ ನನಗೆ ಗೊತ್ತಾಗಿಲ್ಲ, ಅಷ್ಟು ಸಾಕಾಗೋಗಿತ್ತು ದೇವರೇ. ಅದೊಂದು ನನಗೆ ತುಂಬ ಭಯ ಇತ್ತು. ಅದು ಯಾಕೆ ಆ ಪಲ್ಲಿ ಯಾವತ್ತೂ ಸಿಕ್ಕಿರಲಿಲ್ಲ, ಇಷ್ಟು ಟೈಮ್ ತಗೊಂಡು ನನಗೆ ಎಲ್ಲಿ ತನಕನೂ ಸಿಕ್ಕಿರಲಿಲ್ಲ. ಆದರೆ ಆ ಸತಿ ಸತಿ ಊರಿಗೆ ಹೋಗಿದ್ದಲ್ಲ, ಇನ್ನೊಂದು ಸತಿ ಹಿಂದೆ ಊರಿಗೆ ಹೋಗಿದ್ದಲ್ಲ, ಆ ಟೈಮಲ್ಲಿ ಆ ಥರ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ನನಗೆ ಅಲ್ಲಿ ಪಲ್ಲಿ ಇತ್ತು ಅಂತ ಹೇಳಿಬಿಟ್ಟು ನಾನು ಹೆದರಿ ಹೋಗೇ ಇರಲಿಲ್ಲ. ಅದಕ್ಕಿಂತ ಇವಾಗ ಸತಿ ನಾನು ಯಾವುದು ಊರಿಗೆ ಹೋಗಿ ಟ್ರೈನಲ್ಲಿ ನಿಂತ್ಕೊಂಡು ಬಂದನಲ್ಲ, ನನಗೆ ಸಾಕಾಗೋಯ್ತು. ಅದಕ್ಕೋಸ್ಕರ ರಿಸ್ಕೇ ಬೇಡ ಅಂತ ಹೇಳ್ಬಿಟ್ಟು ಪಲ್ಲಿ ಇದ್ರೆ ನೋಡೋಣ ಕಂಡಕ್ಟ್ರಿಗೆ ಹೇಳೋದು ಓಡಿಸ್ರಿ ಅಂತ ಹೇಳೋದು. ಆಮೇಲೆ ಪಲ್ಲಿ ಇತ್ತಲ್ವ ಕೈಯಲ್ಲಿ ತಟಾರಿಸ್ದೆ, ಈ ಕಡೆ ಸೈಡ್ ವಿಂಡೋ ಹತ್ರ ಬಿಟ್ಟಿದ್ದೆ, ವಿಂಡೋ ಹತ್ರ ಬಿದ್ದುಬಿಡ್ತು. ಆಮೇಲೆ ನೋಡಿದ್ರೆ ನಮ್ಮ ಅಮ್ಮನಿಗೆ ಭಯ ಮಾಡೋಕ್ಕೆ ಆಗಿಲ್ಲ, ಏನಿಲ್ಲ. ಒಂದು ಸೆಕೆಂಡ್, ಯಾರೋ ಬಂದರು, ಒಂದು ಸೆಕೆಂಡ್. ಯಾರು ಬಂದಿದ್ದಲ್ಲ, ನನ್ನ ಗಂಡ ಬಂದಿದ್ದು. ನಾನೊಂದು ಶ್ಯಾಂಪು ಹೇಳಿದ್ದೆ, ಇಂಡಿಕಾ ಈಸಿ ಶ್ಯಾಂಪು, ಇದನ್ನು ತಂದು ಕೊಡೋಕ್ಕಂತ ಹೇಳ್ಬಿಟ್ಟು ಬಂದಿದ್ದರು ಅಷ್ಟೇ. ಅದೇ ನನ್ನ ಕೈಯಿಂದ ಹಿಂಗೆ ತಟ್ಟಾರಿಸಿದ ಕೂಡಲೇ ಆ ಕಡೆ ವಿಂಡೋ ಹತ್ರ ಹೋಗಿ ಬಿತ್ತು. ಆ ಟೈಮಲ್ಲಿ ನಾನು ಕಂಡಕ್ಟ್ರಿಗೆ ಹೇಳಿದೆ ಅಲ್ಲಿ ಪಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರೇನು ಮಾಡಿದ್ರು ಗೊತ್ತಾ, ವೇಸ್ಟ್ ಬಟ್ಟೆ ತೊಗೊಂಡು ಅದನ್ನು ಹಿಂಗೆ ಇಟ್ಕೊಂಡ್ರು, ಬಟ್ಟೆ ಹಿಂಗೆ ಹಾಕಿ ಹಿಂಗೆ ಇಟ್ಕೊಂಡು ಅಲ್ಲಿ ಡೋರಿಂದ ಆಚೆ ಹಾಕ್ಬಿಟ್ರು. ದೇವ್ರ ಯಪ್ಪ, ಅದಕ್ಕೋಸ್ಕರನೇ ನನಗೆ ಅದೊಂದು ಹೆದರಿಕೆ ಆಗಿಬಿಟ್ಟು ನಾನು ಸ್ಲೀಪರ್ ಬಸ್ಸಿಗೆ ಹೋಗ್ತಾನೆ ಇರಲಿಲ್ಲ. ನನಗೆ ಬೇಜಾರಾಗೋಗಿತ್ತು. ಅದಕ್ಕೆ ಹೋಗಲಿ ಎತ್ತಲಾಗಿ ಅಂತೇಳ್ಬಿಟ್ಟು ಓದಿಸಿ ಟ್ರೈನಲ್ಲೇ ಹೋದೆ. ನಾನು ಟ್ರೈನಲ್ಲಿ ಹೋದವಾಗ ಈ ಥರ ಇದೊಂಥರ ವಿಚಿತ್ರ ಎಕ್ಸ್ಪೀರಿಯೆನ್ಸ್ ಆಯಿತು. ನೀನು ಹೆಂಗೆ ಹೋಗೋದು ಅಪ್ಪ ಈ ರಜದಲ್ಲಂತೂ ಹೋಗ್ಬಿಟ್ರೆ, ಬಸ್ ಆಗಲಿ ಟ್ರೈನ್ ಆಗಲಿ ಅದು ಏನು ರಶ್ ಅಂತೀರ ದೇವ್ರೆ, ಜೋತಾಡ್ಕೊಂಡು ಬರಬೇಕು. ನನ್ನ ಕಂಬಿ ಇರತ್ತಲ್ಲ, ಅದು ಹಿಂಗೆ ಇಟ್ಕೊಂಡು ಜೊತಾಡ್ಕೊಂಡು ಬರಬೇಕು ಅಷ್ಟು. ಏನಾರಾಗಲಿ, ನಾನು ಒಂದ್ಸತಿ ಊರಿಗೆ ಹೋಗೋ ಟೈಮಲ್ಲಿ ಟ್ರೈನಲ್ಲಿ ಕೂತ್ಕೊಂಡು ಇದನ್ನು ನಾನು ಹೇಳ್ಕೊಂಡಿದ್ದೆ ಈ ಥರ. ಅದಕ್ಕೆ ಇವತ್ತು ಟ್ರೈನಲ್ಲಿ ಬರ್ತಾಯಿದ್ದೀನಿ ಅಂದು. ನಮ್ಮ ಮನೆಗೆ ಹೋದಾದ್ಮೇಲೆ ನಾನೊಂದು ಸತಿ ವಿಡಿಯೋ ನೋಡಿದವಾಗ ನಿಮಗದು ಏನೂ ಕೇಳಲೇ ಇರಲಿಲ್ಲ. ಅಂತ ಬ್ಯಾಕ್ಗ್ರೌಂಡ್ ಸೌಂಡ್ ಟ್ರೈನಿಂದು ಗೊತ್ತಲ್ಲ, ಟ್ರೈನಲ್ಲಿ ಹೆಂಗೆ ಗಿಜಿ ಅಂತಿರ್ತಾರೆ, ಹಾಗೆ ಆ ಥರ ಸೌಂಡ್ ಇತ್ತು. ಅದಕ್ಕೆ ಅದ್ಮೇಲೆ ಕೇಳಿರಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾನು ಹೇಗೂ ಮನೆಯಲ್ಲೇ ಇದ್ದೆ. ಇವತ್ತು ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಕೇಳತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೀನಿ. ಬಸ್ಸಲ್ಲಿ ಮಲ್ಕೊಂಡು ಹೋಗೋದು ಅದೊಂದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಇದ್ರಲ್ಲಿ ಯಾರು ಜೊತಾಡ್ಕೊಂಡು ಹೋಗ್ತಾರೆ ಸೈಲಿ, ತಲೆ ಎಲ್ಲ ಕೆಟ್ಟೋಗುತ್ತೆ. ಒಳ್ಳೆ ಸಾಂಗ್ ತೋರಿಸ್ತೀನಿ ನೋಡಿ. ಹಾಡ್ಬೋಗಿತ್ತು. ನಾನು ತಿಂಡಿಯಿಂದ ಮಾತಾಡ್ತೀನಿ ಆಯಿತಾ, ಬೇಜಾರಾಗಬೇಡಿ. ನನಗೆ ಹೊಟ್ಟೆ ಹಸಿತಿದೆ, ಅದು ಬೇರೆ ಮಂಡಕ್ಕಿ ಉಸ್ಲಿ. ನನ್ನ ಫೇವ್ರೇಟ್ ಅಂದಮೇಲೆ ಅದು ತಿಂಡಿ ಆಗೋದ್ರೊಳಗೇ ಹೊಟ್ಟೆ ಹಸಿತಾ ಇರುತ್ತೆ. ಹೊಟ್ಟೆ ಹಸು ಬರೀ ತಿನ್ನ ಅಂತಿದ್ರೆ ನನ್ನ ಗಂಡ ನಾಯಿಗೆ ಉಳ್ತಾ ಇರ್ತಾರೆ. ಏನು ಬರೀ ತಿನ್ನು ಅಂತ ಇರ್ತೀನಿ ನೀನು ಅಂತ ಹೇಳ್ಬಿಟ್ಟು. ಏನು ಮಾಡೋದು, ಫಸ್ಟಿಂದ ನಾವು ಹಂಗೆ ಬಂದಿದ್ದು. ಈಗ ಅದನ್ನು ಅವಾಯ್ಡ್ ಮಾಡ್ಕೊಂಡಾಗ ನಂಗೆ ಆಗತ್ತಾ? ಇಲ್ಲ. ಅದು ಹೇಳೋದ್ನಲ್ಲ, ಎಷ್ಟೇ ಹೆಲ್ತ್ ಇಶ್ಯೂ ಇದ್ರೂ ಏನೇ ಇದ್ರೂ ಫಸ್ಟಿಂದ ತಿನ್ಕೊಂಡು ಬಂದವಳು ನಾನು. ಹಾಗೇ ಈಗಲೂ ನಾನು ತಿಂತೀನಿ. ಏನು ಮಾಡೋಕ್ಕಾಗತ್ತೆ ಅಲ್ವಾ? ಏನು ಮಾಡೋಕ್ಕಾಗಲ್ಲ. ನನಗೆ ಬಟ್ಟೆ ಹೋಗಿದ್ದಿದೆ ಫ್ರೆಂಡ್ಸ್, ತುಂಬ ಬಟ್ಟೆ ಇದೆ. ಇದೆಲ್ಲ ಸರಿಯಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಊರಿಗೆ ಹೋಗಬೇಕು. ಮತ್ತು ನನ್ನ ಫ್ರೆಂಡು ತುಂಬ ವೆಯ್ಟ್ ಮಾಡ್ತಿದ್ದಾಳೆ, ರಶ್ಮಿ ಯಾವಾಗ ಬರ್ತೀಯಾ ಅಂದ್ಕೊಂಡು. ತಿರ್ಗಾಡಕ್ಕೆ ಹೋಗೋಣ ಅಂತಿದ್ಲು. ನನ್ನ ಫ್ರೆಂಡ್ ಗೊತ್ತಲ್ಲ ಅನಿತಾ, ಅವಳು ಹೊಸತೆಲ್ಲ ನಾನು ಅವಳು ಕಡೆಯಲ್ಲೆಲ್ಲ ತಿರುಗ್ತಿದ್ವಿ ನೋಡಿ, ಅವಳ ನನ್ನ ಫ್ರೆಂಡ್. ನಾನು ಬರೋದಕ್ಕಾಗ್ತಾಯಿದ್ದಾಳೆ. ಅವಳಿಗೊಂದು ಚಮಕ್ ಕೊಟ್ಟಿದ್ದೀನಿ, ಮಂಡೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಈ ಸ್ಯಾಟರ್ಡೇನೇ ಹೊರಟಿದ್ದೀನಿ ನಾನು ಊರಿಗೆ. ಪಾಪ ಬಾ ರಶ್ಮಿ, ಒಳ್ಳೆ ಪ್ಲ್ಯಾನಿಂಗ್ ಮಾಡ್ಕೊಡೋಣ, ಎಲ್ಲೆಲ್ಲಿ ಹೋಗೋದು ಏನು ಅಂತ ಹೇಳ್ಬಿಟ್ಟು. ಹಿಂಗೊಂದು ಬ್ಲಾಗ್ ಆಗುತ್ತೆ, ನಾವು ತಿರ್ಗಂಗೂ ಆಗುತ್ತೆ ಅಂತಿದ್ರು.
ಡನ್. ನನಗೂ ಅದೇ ಬೇಕಿತ್ತು. ಯಾಕಂದರೆ ಇಲ್ಲಿ ನನ್ನ ಗಂಟೆ ಫಸ್ಟೆಲ್ಲ ತಿರುಗಿಸ್ತಿದ್ರು. ಈಗ ನನ್ನ ಗಂಟೆ ಸ್ವಲ್ಪ ಬ್ಯುಸಿ, ಅದಕ್ಕೋಸ್ಕರ ಇಲ್ಲಿ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದನ್ನ ಮಾಡ್ತಿದ್ದೀನಿ. ಹಂಗೆ ನಾನು ಊರಿಗೆ ಹೋಗ್ತೀನಿ. ಊರಿಗೆ ಹೋದಂದರೆ ಮುಗ್ದಾಯ್ತು, ಫ್ರೆಂಡ್ಸ್ ಎಲ್ಲ ಸುತ್ತಾ ಇರ್ತಾರೆ, ತಿರ್ಗಾಡ್ಕೊಂಡು ಇರ್ತೀನಿ. ಇಲ್ಲಂಗಿಂದ ಊರ ಕಡೆ ಹೋದ್ರಿಂದ ನನಗೆ ತುಂಬ ಮಜಾ. ಫ್ರೆಂಡ್ಸ್ ಇರ್ತಾರೆ, ಪಪ್ಪ ಅಮ್ಮ ಇರ್ತಾರೆ, ಮಾತುಕತೆ ಸೂಪರಾಗಿರುತ್ತೆ. ಅದು ಬರೀ ನಮ್ಮ ಅಣ್ಣನ 2 ಮಕ್ಕಳು, ಅವಂತೂ ಫುಲ್ ಕಾಮಿಡಿಗಳು. ನಮ್ಮ ಅಣ್ಣನ 2 ಮಕ್ಕಳು ಖುಷಿಯಾಗುತ್ತೆ. ಆ ಸಣ್ಣದಂತೂ ಮಾಮಿ 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 ಅಂತಿರುತ್ತೆ. ನಂಗೆ ಅದು ಮಾಮಿ ಅನ್ನೋದೇ ನಂಗೆ ತುಂಬ ಖುಷಿ. ನಮ್ಮಪ್ಪ ಜಾಸ್ತಿ ಮಾತಾಡಲ್ಲ, ಆದರೆ ನಾ ಬಂದಾಗಂತೂ ಪಾಪ ಎಷ್ಟು ಆಸೆ ಮಾಡ್ತಾವೆ ಮಕ್ಕಳು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ನಂಗೆ ತುಂಬ ಖುಷಿ. ನಾನು ನನ್ನ ಮಗಳನ್ನ ಎಷ್ಟು ಆಸೆ ಮಾಡ್ತಾನೋ ಅಷ್ಟೇ ಆಸೆ ನನ್ನ ಮಕ್ಳಿಗೂ ಮಾಡ್ತೀನಿ. ಯಾಕಂದರೆ ಅವು ನನಗೆ ಅಷ್ಟು ಪ್ರೀತಿ ತೋರಿಸಿ ನೋಡೋ, ಯಾರಿಗೆ ತಾನೇ ಪ್ರೀತಿ ತೋರಿಸ್ಬಾರ್ದು ಅಂತ ಹೇಳಿ ನೋಡೋಣ. ನಾನು ಅದಕ್ಕೆ ನೋಡಿ ಅಲ್ಲಿ ಮೊಬೈಲ್ ಹತ್ರನೂ ಸೊಳ್ಳೆ ಕೂರ್ತಾ ಇದ್ದೆ. ಸೊಳ್ಳೆ ಬ್ಯಾಟ್ ಹಾಳಾಗೋಯ್ತು, ಯಾಕಂದರೆ ಆ ಥರ ಯೂಸ್ ಮಾಡ್ತಿದ್ದೆ ನಾನು. ನನಗೆ ಸೊಳ್ಳೆ ನೋಡಿದ ಕೂಡ ಯಪ್ಪ, ಸೊಳ್ಳೆಯಿಂದ ಬರೋ ಕಾಯಿಲೆಗಳು ನೋಡಿಬಿಟ್ರೆ ನನಗಂತೂ ತಲೆ ಕೆಟ್ಟು ಹೋಗುತ್ತೆ. ಅದಕ್ಕೆ ಎಲ್ಲೂ ಸೊಳ್ಳೆ ನೋಡಿದ್ರು ವಾಟ್ಸಾಪ್ಸಲ್ಲ ಅನ್ಸುತ್ತೆ ನನಗೆ. ಬಾಯಿ ತುಂಬ್ಕೊಂಡು ಮಾತಾಡ್ತಿದ್ದೆ, ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಕೇಳ್ತಾ ಇದಲ್ಲ ಫ್ರೆಂಡ್ಸ್? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ, ಯಾಕಂದರೆ ಹೊಟ್ಟೆ ಹಸಿತಿದೆ ನಮಗೆ. ಅದಕ್ಕೆ ಬೇಜಾರಾಗ್ಬಿದೆ. ನೀವು ಬನ್ನಿ ತಿನ್ನೋಣ. ನನಗೆ ಯಾವಾಗ ಊರಿಗೆ ಹೋಗ್ತೀನಿ ಅನ್ನಂಗಾಗಿದೆ. ನಿಜ, ನನಗೆ ಊರ ಕಡೆ ಮಜಾ ಅಂದರೆ ಯಾಕಂದರೆ ನನಗೆ ತುಂಬ ಮಾತಾಡಬೇಕಾಯ್ತಾ. ನನಗೆ ಇಲ್ಲಿ ಯಾರು ನನಗೆ ಸರಿಯಾಗಿ ಮಾತಾಡೋಕ್ಕೆ ಸಿಗಲ್ಲ. ಅದಕ್ಕೆ ಈ ಬ್ಲಾಗ್ ಅನ್ನೋದು ಇಟ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಮ ಹತ್ರ ಆದರೂ ಮಾತಾಡ್ತಾ ಇರ್ಬೋದು ಆರಾಮಾಗೆ, ಕೆಲಸ ಮಾಡ್ಕೊತ ಆರಾಮಾಗಿ ನಿಮ್ಮ ಹತ್ರ ಮಾತಾಡ್ಬೋದು. ಮತ್ತು ಬಾ, ಮಂಡಕ್ಕಿ ಉಸ್ಲಿ ಅಂತೂ ಸೂಪರಾಗಿದೆ. ನನಗೆ ನಿಜವಾಗ್ಲೂ ಒಂದೊಂದು ತುತ್ತು ತಿಂದಂಗೂ ನನ್ನ ಅಪ್ಪನ ನೆನಪಾಗ್ತಿದೆ. ನನ್ನ ಪಪ್ಪನಿಗೆ ತುಂಬ ಇಷ್ಟ. ಎಂತೆಂಥ ಸಾಂಗ್ ಬರ್ತಿದೆ ಅಪ್ಪ. ನನ್ನ ಪಪ್ಪ ಯಾವಾಗಲೂ ಮಂಡಕ್ಕಿ ಉಸ್ಲಿ ಮಾಡಿದ್ಯಾ ಇವು ಅಂತ ಇರ್ತಾರೆ ಪಾಪ. ಅವರಲ್ಲಿ ಮಾಡ್ಕೊತಿದ್ದಾರೆ, ಇಲ್ಲ ಅಂತಲ್ಲ, ಆದರೂ ಒಂಥರ ಅವ್ರಿಗೆ ತುಂಬ ಇಷ್ಟ. ನಾನು ಮಾಡಿದಾಗಲೆಲ್ಲ ಅವ್ರಿಗೆ ಖುಷಿ ಆಗುತ್ತೆ. ಅವ್ರಿಗೆ ಬರ್ರಿ ಅಂತಿದ್ದೀನಿ. ಈ ಕಡೆ ಬರ್ತಾ ಇಲ್ಲ, ಒಂದ್ಸತಿ ಕರ್ಕೊಂಡು ಬಂದಂತ ಇದ್ದೀನಿ. ನೋಡ್ಬೇಕು, ಯಾಕಂದರೆ ಈ ಕಡೆ ಒಂದ್ಸತಿ ಇವಾಗ ಬರ್ರಿ ಅಂತ ಹೇಳಿದ್ದೆ ಲಾಸ್ಟ್ ಮಂತಲ್ಲಿ ನಾನು. ತುಂಬ ಚಳಿ ಇಲ್ಲಿ. ನಮ್ಮ ಪಪ್ಪನಿಗೆ ಬೇರೆ ಸ್ಟ್ರೋಕ್ ಆಗಿದೆ, ಮತ್ತು ಇರೋದೆಲ್ಲ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ತುಂಬ ಚಳಿ ಅಲ್ವಾ, ಅದಕ್ಕೆ ಈ ಚಳಿ ಮುಗ್ದಾದ್ಮೇಲೆ ಬರ್ರಿ ಅಂತ ಹೇಳಿದ್ದೀನಿ. ಕರ್ಕೊಂಡು ಬರ್ತೀನಿ ಅವರಿಗೆ. ನನಗೆ ನಿಜವಾಗ್ಲೂ ಅಡುಗೆನೇ ಬರ್ತಾ ಇರಲಿಲ್ಲ. ಇವಾಗ ನಾನು ಅಡುಗೆ ಮಾಡೋದು ನೋಡಿದ್ರೆ ನಮ್ಮ ಪಪ್ಪ ತುಂಬ ಖುಷಿ ಆಗ್ತಾರೆ. ಅಪ್ಪ ನೀನು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾರೆ ನಮ್ಮ ಪಪ್ಪ. ನನಗೇನೋ ನನ್ನ ಅಡುಗೆ ಇಷ್ಟ ಆಗಲ್ಲ, ಆದರೆ ನಮ್ಮ ಪಪ್ಪನಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಪಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವು ಅಡುಗೆ ಮಾಡೋದು ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಕಾಫಿ ಮಾಡಿಕೊಡೋದು ಎಲ್ಲ ಅವ್ರಿಗೆ ತುಂಬ ಇಷ್ಟ. ಅಲ್ಲಿ ಹೋದ್ಮೇಲೆ ತುಂಬ ಖುಷಿಯಾಗಿ ಅವರ ಫ್ರೆಂಡ್ಸ್ ಎಲ್ಲ ಅಲ್ಲಿ ಮನೆ ಹತ್ರ ಬಂದಾಗಲೆಲ್ಲ ಅವ್ರ ಹತ್ರ ಎಲ್ಲ ಹಿಂಗೆ ಶೇರ್ ಮಾಡ್ಕೊಂಡಿರ್ತಾರೆ. ನನ್ನ ಮಗ ಎಂಥ ಕಾಫಿ ಮಾಡಿಕೊಡ್ತಾಳೆ, ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ, ಏನು ಅಡುಗೆ ಮಾಡ್ತಾಳೆ, ಎಷ್ಟು ರೆಡಿಯಾಗಿ ಅಡುಗೆ ಮಾಡಿಬಿಟ್ಟು ಬಡಿಸ್ತಾಳೆ, ನನಗೆ ತುಂಬ ಖುಷಿಯಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವ್ರ ಫ್ರೆಂಡ್ಸ್ ಹತ್ರ. ನಾನಿದ್ದಾಗಲೂ ಹಂಗೆ ಶೇರ್ ಮಾಡ್ಕೊತಾನೆ ಇಟ್ಟಾಗ ನನಗೆ ನಗು ಬರುತ್ತೆ. ನಾನು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೇ ನಗು ಬರುತ್ತೆ. ನನಗೆ ನಿಜವಾಗ್ಲೂ ಫ್ರೆಂಡ್ಸ್ ಇಷ್ಟ ಆಗಲ್ಲ. ಮತ್ತು ನನ್ನ ಗಂಡ ಒಂಥರ ವಿಚಿತ್ರ ಪ್ರಾಣಿ, ಏನು ಮಾಡೋಣ, ಅದಕ್ಕೆ ನಾನು ಅಡುಗೆ ಮಾಡೋದು ಇಷ್ಟ ಆಗಲ್ಲ. ಆದರೆ ನನಗಿಂತ ಅಡುಗೆ ನನ್ನ ಗಂಡ ಸೂಪರಾಗಿ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಏನು ಮಾಡೋಕ್ಕಾಗಲ್ಲ, ಕೆಲವು ಹೆಸರು ಅಡುಗೆ ಸೂಪರಾಗಿರುತ್ತೆ. ನಮ್ಮ ಪಪ್ಪನೂ ಅಷ್ಟೇ,
ಅಡುಗೆ ಮಾಡ್ತಾರೆ. ಹಬ್ಬ ಪಾಪ ಅವ್ರಿಗೆ ಇವಾಗ ಸ್ಟ್ರೋಕ್ ಆಗಿರ್ತೆ ಅಷ್ಟೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಸ್ಟ್ರೋಕ್ ಆಗೋಕ್ಕಿಂತ ಮುಂಚೆ ಎಲ್ಲ ನಮಗೆ ಅವರೇ ಮಾಡಿಕೊಡ್ತಾಯಿದ್ರು. ನಮ್ಮ ಪಪ್ಪನೇ ಸೊಳ್ಳೆ ನೋಡಿರಿ, ಹೀಗೆ ಈ ಸೊಳ್ಳೆಗಳು ಹಿಂಗೆ ಯಾವಾಗಲೂ ನಮ್ಮ ಪಪ್ಪ ಅಡುಗೆ ಮಾಡಿಕೊಡೋರು ಅವಾಗ ನನಗೆ ಏನು ಇಷ್ಟನೋ ಅದೇ ತಂದುಬಿಟ್ಟು ಮಾಡಿಕೊಡೋರು. ಆಮೇಲೆ ನನಗೆ ಇದೊಂದು 4 ಇಯರ್ಸಿಂದ ನಮ್ಮ ಪಪ್ಪನಿಗೆ ಸ್ಟ್ರೋಕ್ ಆಗಿದ್ದು. ನಾನು ಅದಕ್ಕಿಂತ ಮುಂಚೆ ನನ್ನ ಮಗಳಿಗೆ 1 ವರ್ಷ ಇತ್ತು ಅನಿಸುತ್ತೆ. ಆ ಟೈಮಲ್ಲಿ ನನಗೆ ಏನು ಬೇಕು, ನನಗೆ ನಿಜವಾಗ್ಲೂ ನಾನು ಬಾಣಂತಿ ಇದು ಏನದು ಮಗುವಾದಾಗ ಡೆಲಿವರಿ ಆದಮೇಲೆ ನಾನು ನಮ್ಮ ಅಮ್ಮನ ಮನೇಲೇ 8 ಮಂತ್ಸ್ ಇದ್ದೆ ನಾನು. ಆ ಟೈಮಲ್ಲಿ ನಮ್ಮ ಪಪ್ಪನೇ ಅಡುಗೆ ಮಾಡಿ ನನಗೆ ಬಡಿಸೋರು ಗೊತ್ತಾ. ಹಿಂಗೆ ನೋಡಿದ್ದಾರೆ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ. ಲಾಸ್ಟ್ ಟೈಮಲ್ಲಿ ಹಿಂಗೆಲ್ಲ ನೋಡಿದವ ನಮ್ಮ ಪಪ್ಪ ಅಮ್ಮ ಟ್ರೈನಲ್ಲಿ ಏನಾಯಿತು ಹೋಸತಿ. ನಿಜವಾಗ್ಲೂ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ನೋ ಇಲ್ಲ ನಮ್ಗೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ ನಾನು. ತುಂಬ ಬೇಜಾರಾಯಿತು ಫ್ರೆಂಡ್ಸ್ ನನಗೆ. ಟ್ರೈನಲ್ಲಿ ಹೋಸತಿ ತುಂಬ ರಶ್ ಇತ್ತು. ನಾನೇನೋ ಬೇಗ ಹೋಗ್ಬಿಟ್ಟು ಸೀಟ್ ಕೂತಿದ್ದೆ, ವಿಡೋ ಸೀಟಲ್ಲಿ ಸಿಕ್ಕಿತ್ತು. ಪಾಪ ಸ್ವಲ್ಪ ದೂರ ಹೋಗ್ತಿದ್ದಂಗೆ ನನ್ನ ಮಗಳು ಮಲ್ಕೊಂಡ್ಳು ಆಯ್ತಾ. ಪಾಪ ನನ್ನ ತೊಡೆ ಮೇಲೆ ಮಲ್ಕೊಂಡ್ಳು. ಅವಾಗ ಯಾರು ಗಂಡ ಹೆಂಡತಿ ಬಂದರೆ ಆಯಿತಾ. ಈ ಪಾರಿವಾಳ ಅಂತೂ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಈ ಪಾರಿವಾಳ ಬಂತು ನಂಗೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ನನಗೆ ಪಾರಿವಾಳ ತುಂಬ ಇಷ್ಟ ಇತ್ತು. ಈಗ ಪಾರಿವಾಳ ನೋಡಿದ್ರೆ ನಂಗೆ ಸಿಟ್ಟೇ ಬರುತ್ತೆ. ಯಾಕೆ ಗೊತ್ತಾ, ಆ ಕಟ್ಟೆ ಮೇಲೆಲ್ಲ ನಮ್ಮ ಬಟ್ಟೆ ಸ್ಟ್ಯಾಂಡ್ ಮೇಲೆಲ್ಲ ಮಾಡಿಟ್ಟು ಹೋಗುತ್ತೆ. ಅದಕ್ಕೆ ನಂಗೆ ಬೇಜಾರು. ಏನು ಮಾಡೋದು. ಇಲ್ಲಿ ಪಾರಿವಾಳ ಹಿಂದೆ ಇದೆ, ಅದು ಹಿಂಗೆ ಕುಟುಂಬ ಬರ್ರಂತ ಹಾರುತ್ತಲ್ಲ, ಸಖತ್ತಾಗಿರುತ್ತೆ ನೋಡೋದಕ್ಕೆ. ಆದರೆ ಅದು ಇಲ್ಲಿ ಬಂದು ಮಾಡುತ್ತಲ್ಲ ನಂಗೆ ತುಂಬ ಬೇಜಾರು. ಅದಕ್ಕೆ ನಾನು ಎಲ್ಲಿ ನಿಲ್ಸಿದ್ನಲ್ಲ, ಒಂದು ಸ್ವಲ್ಪ ಮರು ಜಾಸ್ತಿ ಆಗಿದೆ ಇವಾಗ. ಟ್ರೈನಲ್ಲಿ ಪಾಪ ನನ್ನ ಮಗಳು ಮಲ್ಕೊಂಡಿದ್ಲು. ನಾನು ಎಲ್ಲ ಜೆಂಟ್ಸ್ ಎಲ್ಲ ಬಂದುಬಿಟ್ಟು ಸಿಟಿಗೆ ಯಾರ್ಯಾರು ಇದ್ದಾರೆ ಕೆಟ್ಟೆ. ನನ್ನ ಪಕ್ಕದಲ್ಲಿ ಯಾವುದೇ ಸೀಟ್ ಖಾಲಿದ್ರು ಅಜ್ಜಿಯರಿಗೆ ಕೊಡೋದು, ಆಂಟಿಯರಿಗೂ ಕೊಡೋಲ್ಲ, ಅಜ್ಜಿಯರಿಗೆ ಕೊಡೋದು ನಾನು, ಆಯಿತಾ. ಆಗ ಅಜ್ಜಿ ಬಂದಿದ್ರು, ನಾನು ಅಜ್ಜಿನ ನಾನು ಕೂರಿಸ್ಕೊಂಡಿದ್ದೆ. ಇವಾಗ ಹೆಂಡತಿ ಬಂದರು, ಮಿಡ್ಲಲ್ಲಿ ತುಮಕೂರು ಹತ್ರ ಬಂದರು. ನಿಮ್ಮ ಮಗನ ತಗೊಂಡು ಅಲ್ಲಿ ತೊಡೆ ಮೇಲೆ ಕೂರಿಸ್ಕೊಳ್ಳಿ ಅಂತ ಬಂದರು. ಆಗಲ್ಲಪ್ಪ ದೇವ್ರೆ, ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ನನ್ನ ಮೈ ಮೇಲೆಲ್ಲ ವೆಯ್ಟೆಲ್ಲ ಬಿಡೋಂಗಿಲ್ಲ, ನನಗಾಗಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಆಯಿತಾ. ಆದ್ರೂ ಅವರು ಹೆಂಗೆ ಹಾರಾಡ್ತಾರೆ ಅಂದ್ರೆ, ನಿನ್ನಪ್ಪಂದು ಸೀಟು ಅಂತ ಕೇಳ್ತಾಳೆ. ನನಗೆ ಎಲ್ಲಿಂದ ಸಿಟ್ಟು ಬಂತ ನಂಗೆ ಗೊತ್ತಿಲ್ಲ. ಆ ಬೋಗಿ ಫುಲ್ ನನ್ನ ವಾಯ್ಸೇ ಇತ್ತು, ಅಷ್ಟೊರಗೆ ಹೊಯ್ಕೊಂಡಿದ್ದೀನಿ ಅವತ್ತು. ನನಗೆ ಅಷ್ಟು ಬೇಜಾರಾಯಿತು. ನಿನ್ನಪ್ಪಲ್ಲ ಸೀಟ್ ಅಂದವಾಗ ನನಗೆ ಹೆಂಗೆ ಆಗಲ್ಲ, ಗ್ರಾಚಾರ ಬಿಡ್ಸ್ಕೈ ಕೊಟ್ಟಿದ್ದೀನಿ ಅವತ್ತು. ನನ್ನ ಗಂಡ ಹೇಳ್ತಾರೆ ಓದಲ್ಲ ನಿನ್ನ ಜಗಳ ಅಂತ ಹೇಳ್ಬಿಟ್ಟು. ಅಲ್ಲ ಫ್ರೆಂಡ್ಸ್, ಈಗ ನಿನ್ನಪ್ಪಂದ ಜಾಗ, ನಿನ್ನಪ್ಪಂದ ಸೀಟ್ ಇದು ಅಂದಾಗ ಯಾರಿಗೆ ತಾನೆ ಅಪ್ಪ ಅಮ್ಮನ ವಿಚಾರಕ್ಕೆ ಬಂದಾಗ ಯಾರಿಗೆ ತಾನೆ ಮಕ್ಕಳಿಗೆ ಸಿಟ್ಟು ಬರಲ್ಲ ಹೇಳಿ ನೋಡೋಣ, ಹೌದಲ್ವಾ? ಯಾರು ನೀವಾದರೂ ಬಿಡ್ತೀರಾ? ನಿಮ್ಮ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ನೀವಾದರೂ ಬಿಡ್ತೀರಾ? ಇಲ್ಲ ತಾನೆ. ಹಂಗೇನೆ ನಾನು ಅವಳು ಗಂಡ ಹೆಂಡತಿ ಇಬ್ಬರಿಗೂ ಗ್ರಾಚಾರ ಬಿಡಿಸ್ಕೊಳ್ಸಿದ್ದೀನಿ ಅವತ್ತು. ತಲೆ ಕೆಟ್ಟು ಅಲ್ಲೆಲ್ಲೋ ಭದ್ರಾವತಿ ಹತ್ರ ಹಿಡ್ಕೊಂಡು ಅಲ್ಲೆಲ್ಲೋ ಮುಂದೆ ಹೋಗ್ಬಿಟ್ಟು ಸೀಟ್ ಇಟ್ಕೊಂಡು ಕೂತ್ಕೊಂಡ್ಲು. ಆಮೇಲೆ ಕೂತ್ಕೊಂಡ್ಬಿಟ್ಟು ಭಾರಿ ಹಾರಾಡ್ತಿದ್ಲು. ಈ ಕಡೆ ಹಿಂಗೆ ಕೈ ತೋರ್ಸ್ ಮುಚ್ಕೊಂಡು ಕೂತ್ಕೊ, ಸಾಕು, ಜಾಸ್ತಿ ಹಾರಾಡಬೇಡ ಅಂದೆ, ಆಯಿತಾ. ಬೇಡ, ಇನ್ನೊಂದು ಕೆಟ್ಟನಾಗ ಬಂದಿತ್ತು ನನ್ನ ಬಾಯಿಗಲ್ಲಿ, ಅದೆಲ್ಲ ಇಲ್ಲಿ ಹೇಳೋದಕ್ಕಾಗಲ್ಲ. ಯಾಕಂದರೆ ನನಗೆ ಅಷ್ಟು ಪಿತ್ತ ನೆತ್ತಿಗೆ ಏರ್ ಹೋಗಿತ್ತು, ಅದಕ್ಕೆ ಸರ್ರೆ ಉಗ್ದಾಕಿದ್ದೀನಿ ಅಲ್ಲಿ. ಅಷ್ಟೇ. ಇಷ್ಟು ಚೆನ್ನಾಗಿ ನಮ್ಮ ಅಪ್ಪ ಅಮ್ಮ ನಮಗೆ ಸಾಕಿರ್ತಾರೆ, ನೋಡಿರ್ತಾರೆ. ನಮ್ಮ ಅಪ್ಪ ಅಮ್ಮ ಹೆಂಗೆ ನೋಡಿರ್ತಾರೆ ನಮಗೆ ಗೊತ್ತಿರತ್ತದು, ಯಾವ ಥರ ನೋಡಿರ್ತಾರೆ. ನನಗೊಂದು ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಅಣ್ಣನಿಗೆ ಹೊಡೆದು ಬೈದು ಎಲ್ಲ ನೋಡಿದ್ದಾರೆ. ಅವನಿಗೆ ಹೊಡೆದ್ರು ಸಾಕು, ಬೈದ್ರು ಸಾಕು, ನಾನು ಹೋಗಿ ಒಂದು ಕಡೆ ಮೂಲೆಯಲ್ಲಿ ಕೂರ್ತಿದ್ದೆ, ಅಷ್ಟು ಹೆದ್ರಿ. ಆಗ ನನಗೆ ನಮ್ಮ ಪಪ್ಪ ಅಮ್ಮ ಇಲ್ಲಿ ತಗೊಂಡು ನನಗೆ ಬೈದೂ ಇಲ್ಲ, ಹೊಡೆದೂ ಇಲ್ಲ. ಆ ಥರದ ನನಗೆ ಸಾಕಿದ್ದಾರೆ. ಅಂಥದ್ರಲ್ಲಿ ಯಾವನ ಕಿತ್ತೋದು ನನ್ನ ಮಕ್ಕಳು ಬಂದುಬಿಟ್ಟು
ನಿನ್ನಪ್ಪನ ಜಾಗ ಅಂತ ಹೇಳಿದಾಗ ನನಗೆ ಎಷ್ಟು ಡ್ಯಾಶ್ ಹೊಡೆದಿರಲ್ಲ. ಅದಕ್ಕೆ ರಾಮಾಯಣನ ಬೇಡ ಅಂತ ಸಾಯಿಲಿ ಅಂತೆ ಬುಕ್ ಮಾಡ್ಕೊಂಡು ಸುತ್ತಿ ಬಸ್ ಬುಕ್ ಮಾಡ್ಕೊಳ್ತಾ ಇರೋದು. ಇಂಥ ನಾಯಿಗಳು ಇರ್ತಾರೆ ಅದಕ್ಕೆ ಇಷ್ಟ ತಲೆನೇ ಗಡ್ಸ್ಕೊಳಲ್ಲ. ಏನೋ ತುಂಬ ಹಾರಾಡಕ್ಕೆ ಬಂದ್ಬಿಟ್ಟ ನಂತರ ಹಾರಾಡ್ಬಿಡ ನೀನು ಹೋಗಿ ಸುಮ್ಮನೆ ಅಂದೆ. ಇಲ್ಲ ಅಂದಮೇಲೆ ಇಲ್ಲ, ಮುಂದೆ ಹೋಗ್ಬಿಟ್ಟು ಕೇಳಬೇಕು. ಅದ್ಬಿಟ್ಟು ಇಲ್ಲೇ ಜಾಂಡವ್ರು ಕೇಳ್ತಾ ಕೂತ್ರೆ ಕುರಿಯಲ್ವ ನಮಗೂ. ನಾವು ಒಂದೇ ಸೀಟಲ್ಲಿ ನಾವು ಕೂತ್ಕೊಂಡು ಬೇರೆ ಎಲ್ಲ ಮಕ್ಕಳಿಗೆಲ್ಲ ಕೂರಿಸ್ಕೊಂಡಿಲ್ಲ, ಅಲ್ಲೆಲ್ಲ ಎತ್ತಕ್ಕಾಗಿರ್ಲಿಲ್ವಾ? ನನ್ನ ಹತ್ರನೇ ಬಂದು ಹಾರಾಡ್ಬೇಕಿತ್ತ ಅಲ್ವಾ? ಹಾಗೆ ನಮ್ಮ ಪಪ್ಪ ನಮ್ಮ ಆ ಥರ ನೋಡಿದಾರ. ಎಲ್ಲರ ಲೈಫಲ್ಲೂ ಅವ್ರ ಅಪ್ಪನೇ ಹೀರೋ ನಮಗೆ ಅಲ್ವಾ? ಹಾಗೆ ನನ್ನ ಲೈಫಲ್ಲೂ ಹಾಗೇನೆ. ಅದಕ್ಕೆ ನಮಗೆ ಅಪ್ಪ ಅಮ್ಮನ ಸುದ್ದಿಗೆ ಬಂದುಬಿಟ್ಟು ಸಾಯಿಸೇ ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ ಅಷ್ಟೇ, ಆಯಿತಾ? ಆ ಥರ ಇತ್ತು ಸಿಚುವೇಶನ್ನು. ಸಾಯಿಲಿ ಬಿಡಿ. ಮತ್ತು ಅದೇ ಹೇಳಿದ್ನಲ್ಲ, ನಾನು ಹೇರ್ ಕಲರಿಂಗ್ ಮಾಡ್ಕೊಳ್ಬೇಕು. ಹೇರ್ ಕಲರ್ ಇಂಡಿಕಾ ಈಸಿ 10 ಮಿನಿಟ್ಸ್ ಶ್ಯಾಂಪು ಇದು, ಆಯಿತಾ? ನಾನು ಇದೆಲ್ಲ ಎಮರ್ಜೆನ್ಸಿಗಿದೆ ಹಚ್ಚೋದು. ನಾನು ನಾಳೆ ಅಮ್ಮನ ಆ್ಯನ್ಯುವಲ್ ಡೇ ಇದೆ. ಇವತ್ತು ಇದು ಬೀಟ್ರೋಟ್ ತುರ್ಕೊಂಡು ಬೀಟ್ರೋಟ್ ರಸ ತೊಗೊಂಡು ಅದೇನದು ಅಕ್ಸೆ ಬೀಜ ಹಾಕಿ ಅದನ್ನು ಕುಚ್ಕೊಂಡು ಅದನ್ನು ಮತ್ತು ಫಿಲ್ಟ್ರ್ ಮಾಡಿ ಮತ್ತು ಅದಕ್ಕೆ ಮೆಹಂದಿ ಹಾಕಿ ಅದನ್ನು ಇವತ್ತು ನೈಟ್ ನೆನೆಸಿಟ್ಟು ನಾಳೆ ಮತ್ತೆ ನಾನು ತಲೆಗೆ ಹಚ್ಕೊಂಡು ಅದನ್ನು ಮತ್ತೆ ನಾನು ಒಂದು 3 hours ಬಿಟ್ಕೊಂಡು ಮತ್ತು ನಾಳೆ ಹೆಡ್ ಬಾತ್ ಮಾಡಿಕೊಂಡು ಮತ್ತು ಅದು ಮಾನಸ ನಾಳೆಲ್ಲ ನಾಡಿದ್ದು ದಿನ ತಲೆಗೆ ಎಣ್ಣೆ ಹಚ್ಕೊಂಡು ಮತ್ತು ಹೆಡ್ ಬಾತ್ ಮಾಡಿಕೊಂಡು ಅದು ದೊಡ್ಡ ರಿಸ್ಕ್. ಅದಕ್ಕೆ ಅಷ್ಟರಲ್ಲೇ ಟೈಮ್ ಇಲ್ಲ ನನಗೆ. ಅದಕ್ಕೆ ಎಮರ್ಜೆನ್ಸಿಗೆ ಯಾವಾಗಾದ್ರೂ ನನಗೆ ಅರ್ಜೆಂಟ್ ಇದ್ದವಾಗ ಇಂಡಿಕಾ ಈಸಿ ಇದು ಚೆನ್ನಾಗಿ ಬರುತ್ತೆ. ನನ್ನ ಹಾಗೆ ನನಗೆ ಚೆನ್ನಾಗಿ ಬರುತ್ತೆ, ಹೇರ್ ಫಾಲ್ ಆಗೋಲ್ಲ ನನಗೆ. ಬರ್ಗಂಡಿ ಇದು ಇಂಡಿಕಾ ಈಸಿ ಶ್ಯಾಂಪು ಬರ್ಗಂಡಿ ಇದು. ನನಗೆ ಬರ್ಗಂಡಿನೇ ಇಷ್ಟ. ಹೇಳಿದ್ನಲ್ಲ ಲಾಸ್ಟ್ ಟೈಮಲ್ಲೂ ನಾನು ವಿಡಿಯೋ ಬಿಟ್ಟಾಗ ಬರ್ಗಂಡಿ ಕಲರೇ ನನಗಿಷ್ಟ ಅಂತ ಹೇಳಿದ್ದೆ ಹೇರ್ಗೆ. ನಾನು ಅದಕ್ಕೆ ಇವಾಗ 2 ಪ್ಯಾಕೆಟ್ ತರಿಸಿದ್ದೀನಿ. ಇದು ಎಮರ್ಜೆನ್ಸಿಗೆ ಇದು ಒಂದು ಸಾಕು ನನ್ನ ಹೇರ್ಗೆ. ಇದು ನೆಕ್ಸ್ಟ್ ಊರಿಗೆ ಹೋದಾಗ ಹಚ್ಕೊಂಡು ಅಂತ ಹೇಳಿಬಿಟ್ಟು ಹಾಗೆ. ಈಗ ನಾಳೆ ಅಮ್ಮದು ಆ್ಯನ್ಯುವಲ್ ಡೇ ಇದೆ. ನನ್ನದು ಹೇರ್ಸ್ ಎಲ್ಲ ವೈಟ್ ಆಗಿದೆ ಫ್ರಂಟಲ್ಲಿ, ಕಾಣಲ್ಲ ನಮಗೆ. ಇನ್ನೂ ಹತ್ತಿರದಲ್ಲಿ ತೋರಿಸ್ಬೇಕು. ಇರಲಿ, ಸಾರಿ. ಮಂಡಿ ಕಿಸ್ಲಿ ಮಾತ್ರ ಸೂಪರ್ ಆಗಿದೆ. ನಾನು ರೂಮ್ ನೋಡೋಂಗಿಲ್ಲ, ಹಾಗೆ ಗಲೀಜ್ ಮಾಡಿಟ್ಟಿದ್ದಾಳೆ. ಅಲ್ಲಿ ಟಿ ವಿ ಸ್ಟ್ಯಾಂಡಲ್ಲೆಲ್ಲ ನನ್ನ ಮಗಳು ಬುಕ್ಕೆಲ್ಲ ಹರಡಾಕಿದ್ದಾಳೆ. ಅದನ್ನು ಒಂಚೂರು ಕ್ಲೀನ್ ಮಾಡಬೇಕು, ಬಟರ್ ಕ್ಲೀನ್ ಮಾಡಬೇಕು, ಅಲ್ಲಿ ರೂಮಲ್ಲಿ ಟೇಬಲ್ ಕ್ಲೀನ್ ಮಾಡಬೇಕು. ಇವತ್ತಂತೂ ಸಖತ್ ಕೆಲಸ ನನಗಿವತ್ತು. ಏನು ಮಾಡೋದು, ಮಾಡಲೇಬೇಕಲ್ಲ, ಇನ್ನೂ ಇರೋದಾರು ಮಾಡೋಕ್ಕೆ. ಇದ್ರೂ ಯಾರೇನು ಮಾಡಲ್ಲ, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬೇಕು. ಇಲ್ಲೇ ಇಲ್ಲಿ ಪರವಾಗಿಲ್ಲ. ನಮ್ಮದು ಟಿಫಿನ್ ಆಗ್ತಾಯಿದೆ ಫ್ರೆಂಡ್ಸ್. ನೀವು ಸ್ವಲ್ಪ ಪ್ಲೇಟೆಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ನಾನು ಸಿಗ್ತೀನಿ, ಓಕೆನಾ? ಎಲ್ಲೋಯ್ತು ಬರೀ ನನಗೆ ಹುಡ್ಕೋದೊಂದೇ ಕೆಲಸ. ಏನೇನೋ ಎಲ್ಲೆಲ್ಲ ಇಟ್ಟಿರ್ತೀನಿ, ಆಮೇಲೆ ಹುಡುಕ್ತಾ ಕೂತಿರ್ತೀನಿ. ಓಕೆ, ನೆಕ್ಸ್ಟ್ ಸಿಗ್ತೀನಿ, ಮತ್ತೆ ನಾನು ಸಿಗ್ತೀನಿ. ಈ ಪಾರಿವಾಳ ದೇವರೇ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಮತ್ತೆ ಬಂದೆ. ನಾನವಾಗಲೇ ವೀಡಿಯೋ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಕರೆದ್ರು. ಪಾಪ ಅವ್ರು ಏನೇ ಒಂದು ಶಿಲ್ಪ ಅಂತ ನನ್ನ ಫ್ರೆಂಡು, ಇಲ್ಲ ನಮ್ಮ ಮನೆ ಎದುರು ಕಡೆ. ಓ ಶೆಟ್. ಅವರು ನನಗೆ ಫೋನ್ ಮಾಡಿಬಿಟ್ಟು ಕರೆದ್ರು. ರಶ್ಮಿ, ನಾನು ತಾಳಿಪಟ್ಟು ಮಾಡಿದ್ದೀನಿ, ಬನ್ನಿ ತಿನ್ನಿ ಅಂತ ಹೇಳ್ಬಿಟ್ಟು ಕರೆದ್ರು. ಪಾಪ ಅವ್ರು ಏನೇ ಒಂದು ಸ್ಪೆಷಲಾಗಿ ಮಾಡಿದ್ರು ಅವ್ರು ನನಗೆ ಕೊಡ್ತಾರೆ ತಿನ್ನೋದಕ್ಕೆ.
ಹೇಗೆ ಮಾಡಿದ್ರು ಗೊತ್ತಿಲ್ಲ. ಮಾಡೋ ಟೈಮಲ್ಲಿ ಕರೀರಿ, ಇನ್ನೊಂದ್ಸತಿ ಮಾಡೋ ಟೈಮಲ್ಲಿ ಕರೀರಿ ಹೇಗೆ ಅಂತೇಳ್ಬಿಟ್ಟು ನೋಡ್ಕೊತೀನಿ, ನಾನು ಮಾಡ್ತೀನಿ ಅಂತ ಹೇಳಿದೆ. ಪಾಪ ಏನೇ ಮಾಡಿದ್ರು ಕರೀತಾರೆ, ತುಂಬ ಆಸೆ ಮಾಡ್ತಾರೆ. ಅವ್ರು ನನಗಿಲ್ಲಿ ತುಂಬ ಕ್ಲೋಸ್, ಶಿಲ್ಪಾನವರು. ಅದೇ ತುಂಬ ಪ್ರೀತಿ ಮಾಡ್ತಾರೆ ನನಗೆ ತುಂಬ ಖುಷಿಯಾಗುತ್ತೆ ಅವ್ರನ್ನ ನಾನು ಆಸೆ ಮಾಡೋದು ನೋಡ್ಬಿಟ್ಟು. ಅದಕ್ಕೆ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡ್ಬಿಟ್ಟು ನಾನು ಅದೇ ಹೇಳಿದ್ರು ಮಂಡಿಗೆ ಉಸ್ಲಿ ತಿಂದಿದ್ದೆ. ತಿಂದು ಕೂಡ ಅಲ್ಲಿ 2 ತಾಳಿಪಟ್ಟು ತಿನ್ಕೊಂಡು ಬಂದಿದ್ದೀನಿ. ಅದೇ ಹೇಳಿದ್ರು ಪಾಪ ಅವರು, ನೀವು ಏನಾದ್ರೂ ಓಪನಾಗಿ ಹೇಳ್ಕೊಂತೀರಲ್ಲ, ನನಗೆ ಅದೇ ಅಷ್ಟೇ ಸಾಕು ಅದೇ ಹೇಳ್ತಾ ಇದ್ರು ಹಾಗೇನೆ. ನಾನು ಹಂಗೆ ಸುಳ್ಳೆ ನೋಡಿ ಸುಳ್ಳೆ ನಾನು ಹಾಗೇನೆ ಹೆಂಗೆ ಅಂದರೆ ಏನೇ ಇದ್ರೂ ನಾನು ಓಪನಾಗಿ ತಿಳ್ಕೊತೀನಿ. ಮುಚ್ಚುಮರ ಏನೂ ಇಲ್ಲ, ನನ್ನ ಹೋಟೆಲ್ ಏನೂ ಉಳಿಯಲ್ಲ. ಏನಿದ್ರು ಡೈರೆಕ್ಟಾಗಿ ಹೇಳೋದು ಅಷ್ಟೇ. ಅವನು ಸೊಳ್ಳೆ ಹೊಡೆದೇ ನಾನು ಬರ್ತೀನಿ, ಒಂದೇ ನಿಮಿಷ ಬರ್ತೀನಿ ನಾನು ಇವಾಗ. ನಾನು ಸೊಳ್ಳೆ ಹೊಡೆದೇ ಬರೋದು ಇಲ್ಲ, ಭಾರಿ ಟಾರ್ಚರ್ ಕೊಡ್ತಿದ್ದೆ ನನಗೆ, ಅವಾಗಿಂದ ಕಷ್ಟ ಇದೆ. ಶೀಟ್ ಇಲ್ಲಿ ನೋಡಿ, ರಿಮೋಟ್, ಓ ಮೈ ಗಾಡ್. ಬಂದೆ, ಒಂದು ಸೊಳ್ಳೆ ಹೊಡೆದಾಯ್ತು. ನಿಜವೂ ನನಗೆ ಸೊಳ್ಳೆಯಿಂದ ನನಗೆ ತುಂಬ ಹಿಂಸೆ ಅನಿಸುತ್ತಪ್ಪ. ಪದೇ ಬಂದು ಗುಂಗಿ ಅಂತ ಇರೋದು, ಕಚ್ಚೋದು. ಅದಕ್ಕೆ ಅದೊಂದು ಸಾಯಿಸಿದ್ರೆ ನನಗೊಂದು ನೆಮ್ಮದಿ ಅಷ್ಟೇ. ಈಗ ಮ್ಯಾಟ್ರ್ ಬರ್ದ ನಾನು ಅವಾಗ ಹೇಳಿದೆ ಯಾವುದದು ಇಂಡಿಕಾ ಈಸಿ ಶಾಂಪು 10 ಮಿನಿಟ್ಸ್ ಇಂದಿದ್ದು, ಓಕೆನಾ. ಇದನ್ನು ಇವಾಗ ಹೇಗೆ ಹಚ್ಚೋದು ನಾನು ತೋರಿಸ್ತೀನಿ. ಇದಕ್ಕೆ ಹ್ಯಾಂಡ್ ಗ್ಲೌಸ್ ಸಮೇತ ಬರುತ್ತೆ. ನಾನು ಇವತ್ತು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ತೀನಿ, ಯಾಕಂದರೆ ಇದು ಕೈಗಂಟೋದು ಅಷ್ಟು ಬೇಗ ಹೋಗೋದಿಲ್ಲ ಅಷ್ಟು ಈಸಿಯಾಗಿ. ಅದಕ್ಕೋಸ್ಕರ ಕೆಮಿಕಲ್, ಒಂಚೂರು ಕೆಮಿಕಲ್ ಇದ್ದೇ ಇರುತ್ತೆ, ಈ ಥರದ್ರಲ್ಲಿ ಇದ್ದೇ ಇರುತ್ತಲ್ವ. ನಾನು ಇದನ್ನು ಯೂಸ್ ಮಾಡಿದ್ದೀನಿ. ನನ್ನ ಹೇರಿನ ಹೇರ್ ಫಾಲ್ ಆಗಿಲ್ಲ. ನೀವು ಒಂದ್ಸತಿ ಯೂಸ್ ಮಾಡಿ, ಯೂಸ್ ಮಾಡಿದ್ಮೇಲೆ ನಿಮಗೆ ಅದು ಸರಿ ಅನಿಸೋದು ಅಂತ ನೀವು ಯೂಸ್ ಮಾಡಿಕೊಡಿ. ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡಿ, ನಿಮ್ಮ ಇಷ್ಟ. ನಾನು ತೋರಿಸ್ತೀನಿ ಅಷ್ಟೇ. ಅಂದರೆ ನನಗೇನು ಯಾವುದೇ ರೀತಿಯಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ನಾನು ಅದಕ್ಕೋಸ್ಕರ ಅದು ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಹಚ್ಕೊತೀನಿ. ಅದ್ರ ಒಳಗಡೆ ಇರೋದು ಈ ಥರ ಶಾಂಪು ಬರುತ್ತೆ, ಆಯಿತಾ. ಓ ಶೂಟ್. ಸಿಸರ್ಗೋಸ್ಕರ ಅಲ್ಲಿ ಒಳಗಡೆ ಹೋಗಬೇಕು, ಯಾವ ಮತ್ತೆ ಅದು ಹೋಗ್ತಾನೆ. ಅದಕ್ಕೆ ಅಮ್ಮ ಓಕೆ, ಹೀಗೆ ತೆಗ್ದಾಕ್ತೆ. ಓ ಶಿಟ್, ನಾನು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿಲ್ಲ, ಬಿದ್ದು ಹೋಗಲಿ ಬಿಡು. ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕಂತಲೇ ಇಟ್ಟಿರೋದು ನಾನು ಈ ಬೌಲಲ್ಲ, ಆಯಿತಾ. ಈ ಬೌಲ್ಗೊಂದು ಹಾಕ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಫಸ್ಟು ಹ್ಯಾಂಡ್ ಗ್ಲೌಸ್ ಹಾಕ್ಕೊಡ್ತೀನಪ್ಪ ದೇವರು, ಮತ್ತಿಲ್ಲ ಅಂದರೆ ಕೈಯೆಲ್ಲ ಆಗ್ಬಿಡುತ್ತೆ. ಸಾರಿ, ಇಲ್ಲ ಹ್ಯಾಂಡ್ ಗ್ಲೌಸ್ ಕೊಟ್ಟಿದ್ದಾರೆ. ಹ್ಯಾಂಡ್ ಗ್ಲೌಸ್ ಇವಾಗ ಹಾಕೋತೀನಿ, ಆಯಿತಾ. ಈ ಚುಚೂರು ಇರೋದು ನಾನು ಹೊಸ್ಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಯಾಕೊಂದು ಫುಲ್ಲು ಡಿಮ್ ಆಗೋಯ್ತಲ್ಲಪ್ಪ ದೇವ್ರೇ. ಮೊಬೈಲ್ ಮುಟ್ಟಿದಾಗೇನೋ. ಒಂದು ಸೆಕೆಂಡ್. ಅದು ಫ್ರೆಂಡ್ಸ್ ಇಲ್ಲಿ ನೋಡಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಕಾಣ್ತಾ ಇದೆಯಾ? ಓಕೆ, ನಿಮಗೆ ಹೆಂಗೆ ತೋರಿಸ್ತೀನಿ ಅಂದರೆ ವೆಯ್ಟ್. ಇಲ್ಲಿ ನೋಡಿ ಫ್ರೆಂಡ್ಸ್, ಹೇಗೆ ಬರುತ್ತೆ ಶ್ಯಾಂಪು. ನಾನು ಬರ್ಗಂಡಿ ಅಂತ ಹೇಳಿದ್ನಲ್ಲ, ಇದು ಶ್ಯಾಂಪು ಬರ್ಗಂಡಿ ಕಲರಲ್ಲೇ ಬರುತ್ತೆ. ಹಾಕಿದ ಕೂಡ ಹೀಗೆ ಬರೋದು ಕಲರ್. ಅದನ್ನು ನಾನು ಇನ್ನೂ ಮಿಕ್ಸ್ ಮಾಡಿಲ್ಲ, ಹೀಗೆ ಮಿಕ್ಸ್ ಮಾಡಬೇಕು, ಓಕೆನಾ. ತೋರಿಸ್ತೀನಿ. ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸತಿ ಮಿಕ್ಸ್ ಮಾಡಬೇಕು, ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಹಚ್ಕೊಡ್ತೀನಿ ಇದನ್ನು ನಾನು. ನಾನು ಹಚ್ಕೊಟ್ಟಿದ್ದೆ ಸ್ವಲ್ಪ. ಓಕೆ, ಬೇಡ ಕೈಯಲ್ಲೇ ಮಾಡ್ಕೊಡ್ತೀನಿ. ರಕ್ತೆಲ್ಲ ಕಟ್ಟಿಬಿಟ್ಟು ಹಚ್ಕೊಳ್ಬೇಕು. ನನ್ನದು ಶ್ಯಾಂಪುದು ಪ್ಯಾಕೆಟಲ್ಲಿ ಸ್ವಲ್ಪ ಕೆಳಗೆ ಸ್ವಲ್ಪ ಲಾಸ್ಟಿಗೆ ಉಳಿದಿರುತ್ತಲ್ಲ, ಅದು ತೊಗೊಂಡು
ಇಲ್ಲಿ ಫ್ರಂಟಲ್ಲಿ ಹಚ್ಚಿದ್ನ ಅದಕ್ಕೆ ಅದು ಆ ಥರ ಕಾಣ್ತಾ ಇದೆ. ಹತ್ರ ಬರಲಿ ಸ್ವಲ್ಪ, ಯಾಕಂದರೆ ಡಿಮ್ಮಾಗಿ ಕಾಣ್ತಿದೆಲ್ಲ, ಮೋಡ ಭಾರಿ ಮೋಡ. ವೈಟ್ 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 ಫ್ರಂಟಲ್ಲಿ ತುಂಬ ಇದೆ. ಅದಕ್ಕೊಂದು ತಡಿ, ಅದಕ್ಕೊಂದು ಹಚ್ಕೊಂಡಿದ್ದೀನಿ. ನಾನು ಹೇರ್ ಕಲರ್ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 15 ಮಿನಿಟ್ಸ್ ಬಿಟ್ಕೊಂಡ್ರೆ ಸಾಕು, ಒಂದು 15 ಮಿನಿಟ್ಸ್ ಬಿಟ್ಕೊಂಡ್ರೆ ಸಾಕು ಹೇರ್ ವಾಶ್ ಮಾಡ್ಕೊಳ್ಳೋ ಹಾಗೆ. ಮತ್ತು ಇದಕ್ಕೆ ನೀವು ಏನದು ಎಣ್ಣೆ ಪಟ್ಟಣ ಎಲ್ಲ ಏನೋ ಈಗ ಹಾಕೋಕ್ಕೆ ಹೋಗ್ಬಿಡ್ರಿ. ಬೇಕಾದ್ರೆ ನಾಳೆ ಬೇಕಾದ್ರೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊಳ್ರಿ. ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಎಣ್ಣೆ ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೊಂಬಂದು ಏನೂ ಇಲ್ಲ. ಇವತ್ತು ಇದು ಶ್ಯಾಂಪು ಇದು, ಹಾಗೆ ಹೇರ್ ವಾಶ್ ಮಾಡ್ಕೊಳ್ಳಿ ಸಾಕು ಅಷ್ಟೇ. ಈಗ ನಮ್ಮದು ಲೇಡಿ ಡಾನ್ ಬರ್ತಾ ಇದ್ದಾಳೆ. ಇವಾಗ 2 o'clock ಆಯಿತು. ಓಕೆನಾ, ಅಷ್ಟರೊಳಗೆ ನಾನು ಈ ಲೇಡಿ ಡೌನ್ ಬರೋದ್ರೊಳಗೆ ನಾನು ಬಟ್ಟೆ ಹಾಕ್ಕೊಬೇಕು. ಯಾಕಂದರೆ ಏಯಪ್ಪ ದೇವ್ರೆ, ಅದು ಏನು ಮಾಡೋಕ್ಕೂ ಬಿಡೋಲ್ಲ, ಕೆಲಸ ಮಾಡೋಕ್ಕೆ ಬಿಡೋಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಸಿಗ್ತೀನಿ. ಬಟ್ಟೆ ಎಲ್ಲ ಒಗೆದು ನನ್ನ ಮಗಳಿಗೆ ರೆಡಿ ಮಾಡಿ ಆಮೇಲೆ ನಾನು ಮತ್ತೆ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್, ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಂದೆ. ಅಲ್ಲಿ ಅದು ನಾನೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ನನ್ನ ಮಗಳೂ ಬಂದಳು ಸ್ಕೂಲಿಂದ. ಅವಳು 3 ಪ್ರೈಸ್ ತಗೊಂಡಿದ್ದಾಳೆ. ನಾನು ಹೇಳಿದ್ನಲ್ಲ, ನಾನು ಏನದು ನಾಳೆ ಆ್ಯನ್ಯುವಲ್ ಡೇ ಇದೆ ಅಂತ ಹೇಳಿ. ಸ್ಪೋರ್ಟ್ಸ್ ಇತ್ತು ಅವಳಿಗೆ ಫಸ್ಟು ಒಂದು ವೀಕ್ ಬ್ಯಾಕಲ್ಲಿ. ಆವಾಗ ತೋರಿಸ್ತೀನಿ. ಕಲೆಕ್ಟಿಂಗ್ ದಿ ಕಲರ್ಸಲ್ಲಿ ಫಸ್ಟ್ ಅವಳು ಫಸ್ಟ್ ಪ್ರೈಸ್ ಇದು, ಮಿಡಲ್ ಫಸ್ಟ್ ಪ್ರೈಸ್. ಸೆಕೆಂಡ್ ಒನ್ ಥ್ರೆಡಿಂಗ್ ದಿ ಬೀಡ್ಸ್ ಅಂತೆ, ಇದರಲ್ಲೂ ಫಸ್ಟ್ ಅವಳು ಫಸ್ಟ್ ಪ್ರೈಸ್. ಮತ್ತು ಇನ್ನೊಂದು ಅದಮ್ಮ ರನ್ನಿಂಗ್ ರೇಸ್ ಸೆಕೆಂಡ್. 3 ಬಂದಿದ್ದಾಳೆ. ಮಮ್ಮ ತೋರಿಸು ಮೆಡಲ್ಸ್. ಕಂಗ್ರಾಟ್ಸ್ ಬೇಬಿ. ಲಾಸ್ಟ್ ಟೈಮ್ ಅವಳು LKGಯಲ್ಲಿ 1 ಮೆಡಲ್ ತೊಗೊಂಡಿದ್ಲು, ಅದು ರನ್ನಿಂಗ್ ರೇಸಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಅವಳಿಗೆ. ಇವಾಗ 3 ಬಂದಿದ್ದಾಳೆ, 2 ಫಸ್ಟ್, 1 ಸೆಕೆಂಡ್. ಓಕೆ ಬೇಬಿ, ಕಂಗ್ರಾಟ್ಸ್. ಥ್ಯಾಂಕ್ ಯು ಹೇಳಲ್ವಾ? ಇಲ್ಲ, ಅದಕ್ಕೋಸ್ಕರ ಅವಳಿಗೋಸ್ಕರ ಖುಷಿಗೆ ಕೇಕ್. ಅವಳು ಬಂದ್ಲು ಅಂದರೆ ಹಿಂಗೆ ಮನೆಯೆಲ್ಲ ಹಡ್ಬಾರ ಆಗಿರತ್ತಿದ್ದು, ಹಿಂಗೆ 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 ಇರುತ್ತೆ. ಫ್ರೆಂಡ್ಸ್, ಬಿಸಿಲಿಲ್ಲ ಸರಿಯಾಗಿ. ಇಲ್ಲಿ ಕಾಣುತ್ತೆ ನೋಡಿ ನಂದು ಹೇರ್ ಕಲರ್. ಬಿಸಿಲಿಲ್ಲ, ಹಿಂಗಂದಾಗ ಗೊತ್ತಾಗುತ್ತೆ. ಹೇಗೆ ತೋರಿಸೋದು? ಫ್ರೆಂಡ್ಸ್ ನೋಡಿ, ಅದು ಬಿಸಿಲಿಲ್ಲ ಸರಿಯಾಗಿ ಕಾಣೋದಿಲ್ಲ. ತಡಿ 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 ತಡಿ, ಕಾಣುತ್ತೆ ನೋಡಿದ್ರ? ಇಲ್ಲಿ ಕಾಣುತ್ತೆ ಸ್ವಲ್ಪ, ಇಲ್ಲಿ ಕಾಣುತ್ತೆ. ಬಿಸಿಲು ಬಂದಂಗೆ ಕಾಣುತ್ತೆ. ಹಾಂ, ಇಲ್ಲಿ ಕಾಣುತ್ತೆ ನೋಡಿದ್ರ? ತಡಿ 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 ತಡಿ, ನೋಡಿದ್ರಾ? ಈಗ ನೋಡಿದ್ರಲ್ಲ, ನಾನಲ್ಲಿ ಬಿಸಿಲಲ್ಲಿ ನಿತ್ತಿ ನಾನು ತೋರಿಸ್ದೆ ಕಲರು. ಅದು ಬಿಸಿಲು ಇವತ್ತಿಲ್ಲ, ಮೋಡವಾಗಿದೆ, ಏನೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಚೆನ್ನಾಗಿ ಕಾಣ್ತು, ಸ್ವಲ್ಪ ಸ್ವಲ್ಪ ಕಾಣ್ತು. ಓಕೆ, ಪರವಾಗಿಲ್ಲ. ಅದನ್ನು ಸ್ವಲ್ಪ ವಿಡಿಯೋದಲ್ಲೇ ನಾನು ನಿಮಗೆ ತೋರಿಸಿದ್ದೆ. ನಾನು ಮುಂದ್ಗಡೆ ಬಿಸಿಲಿಲ್ಲ, ಏನು ಮಾಡೋದು? ಸ್ವಲ್ಪ ಸ್ವಲ್ಪ ಹಿಂಗೆ ಎತ್ತಿ ತೋರಿಸ್ದೆ, ಹೇಗೆ ಕಾಣಿಸುತ್ತೆ, ನೀವು ಅಬ್ಸರ್ವ್ ಮಾಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನೀವು ಇವಾಗ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರಾಗ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.